ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ ಏಪ್ರಿಲ್ 8ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರ್ಯಾಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಆಲ್ಮೋಸ್ಟ್ 4% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 873 ಪಾಯಿಂಟ್ಗಳಷ್ಟು ನಿಫ್ಟಿ ಇವತ್ತು ಗೇನ್ ಆಯಿತು. 24,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ US, ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ಕಾನ್ಫ್ಲಿಕ್ಟ್ ನಡೀತಿತ್ತು ಅದಕ್ಕೆ ಈಗ ಸೀಸ್ ಫೈರ್ ಅನೌನ್ಸ್ ಆಗಿದೆ. ಅಂದರೆ 2 ವಾರಗಳ ಕಾಲ ಯಾವುದೇ ಕಂಟ್ರಿಗಳು ಇನ್ನೊಂದು ಕಂಟ್ರಿ ಮೇಲೆ ಅಟ್ಯಾಕನ್ನು ಮಾಡೋದಿಲ್ಲ ಅಂತ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ಒಂದು ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಹಾಗೆ ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಮತ್ತೆ ನಾರ್ಮಲ್ ಆಗಿ ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ. ಹಾಗೆ ಕ್ರೂಡ್ ಪ್ರೈಸಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಹಾಗೆ ಕ್ರೂಡ್ ಶಾರ್ಟೇಜಸ್ ಏನು ಎಲ್ಲ ಕಂಟ್ರಿಗಳಲ್ಲಿ ಕ್ರಿಯೇಟ್ ಆಗಿತ್ತು ಅದು ಸಾಕಷ್ಟು ಮಟ್ಟಿಗೆ ರಿಸಾಲ್ವ್ ಆಗುತ್ತೆ. ಈ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೋಮವಾರದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅಕಸ್ಮಾತ್ ಏನಾದರೂ ಸೀಸ್ ಫೈರ್ ಅನೌನ್ಸ್ ಆದರೆ ಒಂದೇ ದಿನದಲ್ಲಿ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಬರ್ಬೋದು ಅಂತ. ಸೊ ಅದೇ ರೀತಿ ಒಂದು ರಿಕವರಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ 24,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. ಇನ್ನೇನಾದರೂ ಬ್ಯಾಡ್ ನ್ಯೂಸ್ಗಳು ಬರದೇ ಹೋದರೆ ಮಾರ್ಕೆಟ್ನ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಟ್ರಂಪ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ಯಾವ ಸಮಯದಲ್ಲಿ ಯಾವ ಡಿಸಿಷನ್ಸನ್ನು ತಗೋತಾರೆ ಯಾರು ಕೂಡ ಅದನ್ನು ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನ್ ನಮ್ಮ ಕಂಡೀಷನ್ಸ್ಗೆ ಒಪ್ತಾ ಇಲ್ಲ, ಆದ್ದರಿಂದ ನಾವು ಅಟ್ಯಾಕ್ಸನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ ಇದೇ ಪೇಸಲ್ಲಿ ಮತ್ತೆ ಬೀಳುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ಇದು ಜಸ್ಟ್ 2 ವಾರದ ಸೀಸ್ ಫೈರ್ ಆಗಿರುತ್ತೆ. ಮಾತುಕತೆಗಳು ನಡೆಯುತ್ತೆ. ಸೊ 2 ಕಡೆಯಿಂದ ಕಂಡೀಷನ್ಸ್ ಕೂಡ ಬರುತ್ತೆ. ಇಬ್ಬರು ಕೂಡ ಕಂಡೀಷನ್ಸ್ಗೆ ಒಪ್ಕೋಬೇಕಾಗುತ್ತೆ. ಎಸ್ಪೆಷಲಿ ಇಸ್ರೇಲ್ ಕೂಡ ಕಂಡೀಷನ್ಸ್ಗೆ ಒಪ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು ಕಂಡೀಷನ್ ಏನಿದೆ, ನಾವು ನ್ಯೂಕ್ಲಿಯರ್ ಪವರ್ ಆಗೋದಕ್ಕೆ ಇಸ್ರೇಲ್ ಅಥವಾ ಅಮೆರಿಕ ಯಾವುದೇ ರೀತಿಯಲ್ಲಿ ತಡೆಯನ್ನು ಒಡ್ಡಬಾರ್ದು ಅಂತ ಇರಾನ್ ಒಂದು ಕಂಡೀಷನನ್ನು ಹಾಕಿದ್ದಾರೆ. ಸೊ ಈ ಒಂದು ವಾರ್ ನಡೆದಿದ್ದೆ ಇರಾನ್ ನ್ಯೂಕ್ಲಿಯರ್ ಪವರ್ ಆಗಬಾರ್ದು ಅಂತ. ಇದಕ್ಕೆ ಇಸ್ರೇಲ್ ಖಂಡಿತವಾಗ್ಲೂ ಒಪ್ಕೊಳ್ಳುವಂಥ ಚಾನ್ಸಸ್ ಇರೋದಿಲ್ಲ. ಅಕಸ್ಮಾತ್ US ಒಪ್ಕೊಂಡ್ರು ಒಪ್ಕೋಬೋದು, ಬಟ್ ಇಸ್ರೇಲ್ ಅಟ್ಯಾಕನ್ನು ಮುಂದುವರಿಸುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಬೇಕಾಗುತ್ತೆ ಯಾವ ಒಂದು ರೀತಿಯಲ್ಲಿ ಈ ಮಾತುಕತೆಗಳು ನಡೆಯುತ್ತೆ, ಹಾಗೆ ಯಾವ ರೀತಿಯ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಅಂತ. ಹೋಪ್ಫುಲಿ ಎಲ್ಲ ಕೂಡ ಸಾರ್ಟ್ ಔಟ್ ಆದರೆ ಮತ್ತೆ ನಾರ್ಮಲ್ ಆಗಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಆಸ್ ಎಕ್ಸ್ಪೆಕ್ಟೆಡ್ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಿದೆ. $112 ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಟ್ರೇಡ್ ಆಗ್ತಿತ್ತು. ಯಾವಾಗ ಸೀಸ್ ಫೈರ್ ಅನೌನ್ಸ್ ಆಯಿತು ಸಡನ್ ಆಗಿ ಪ್ರೈಸಸ್ ಕ್ರ್ಯಾಶ್ ಆಗಿದೆ. ಸೊ ಇದು ಖಂಡಿತವಾಗ್ಲೂ ಭಾರತದ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಇವತ್ತು ಇನ್ನೊಂದು ಮೇಜರ್ ಈವೆಂಟ್ ಕೂಡ ನಡೆದಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನೋಡೋದಕ್ಕೆ ಸಿಕ್ತು. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ RBI ಯಾವುದೇ ರೀತಿಯ ರೇಟ್ ಕಟ್ಗಳನ್ನು ಮಾಡಿರಲಿಲ್ಲ. ಸೊ ಇದ್ರ ಬಗ್ಗೆ ಸಾಕಷ್ಟು ಅನಲಿಸ್ಟ್ಗಳು ಕೂಡ ಹೇಳಿದರು, ಯಾಕೆಂದರೆ ಮಾರ್ಚ್ ತಿಂಗಳಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ರಿಸ್ಕ್ ಇದ್ದೇ ಇರುತ್ತೆ. ಆದ್ದರಿಂದ RBI ರೇಟ್ಸನ್ನು ಹೋಲ್ಡ್ ಮಾಡಿದ್ದಾರೆ. ಹಾಗೆ ನ್ಯೂಟ್ರಲ್ ಸ್ಟ್ಯಾನ್ಸ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತಿದೆ. ಮೇಜರ್ ಆಗಿ GDP ಗ್ರೋತ್ ಹಾಗೆ ಇನ್ಫ್ಲೇಷನ್ನ ಬಗ್ಗೆ ಫೋರ್ಕಾಸ್ಟ್ ಬಂದಿದೆ. ಈ ಮುಂಚೆ 2027ರ ಫಿನಾನ್ಷಿಯಲ್ ಇಯರ್ನ ಯಾವುದೇ ರೀತಿಯ ಫೋರ್ಕಾಸ್ಟ್ಗಳು ಬಂದಿರಲಿಲ್ಲ. ಬಟ್ ಈಗ RBI 6.9%ನಷ್ಟು GDP ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಫೋರ್ಕಾಸ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಪ್ರತಿ ಕ್ವಾರ್ಟರ್ಗೆ GDP ಫೋರ್ಕಾಸ್ಟ್ಸ್ ಬಂದಿದೆ. Q3, Q4ನಲ್ಲಿ GDP 7%ನ ಮೇಲೆ ಇರುವಂಥ ಚಾನ್ಸಸ್ ಇದೆ. ಹಾಗೆಯೇ ಇನ್ಫ್ಲೇಷನ್ 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ 4.6% ಇರುತ್ತೆ ಅಂತ RBI ಪ್ರೊಜೆಕ್ಷನನ್ನು ಮಾಡಿದ್ದಾರೆ. ಅಂದರೆ ಮಾರ್ಚ್ನಿಂದನೇ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೇ ಬಿ 4.55ವರೆಗೂ ಇನ್ಫ್ಲೇಷನ್ ಹೋಗುವಂಥ ಚಾನ್ಸಸ್ ಇದೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆದಷ್ಟು ಅದು ಇಂಡಿಯನ್ ಎಕಾನಮಿಗೆ ನೆಗೆಟಿವೇ ಆಗಿರುತ್ತೆ. ಬಟ್ ಈಗ ಕ್ರೂಡ್ ಪ್ರೈಸಸ್ ಫಾಲ್ ಆದರೆ ಖಂಡಿತವಾಗ್ಲೂ ನಾವು ರಿಕವರ್ ಆಗ್ಬೋದು. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ 7.4% GDP ಗ್ರೋತ್ ಬರುತ್ತೆ ಅಂತ RBI ಪ್ರಿಡಿಕ್ಷನನ್ನು ಮಾಡಿದರು. ಬಟ್ 7.6%ನ GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ Q4 ಕೂಡ ಎಂಡ್ ಆಗಿದೆ. ಆದ್ದರಿಂದ RBIಗೆ Q4ನ GDP ಫೋರ್ಕಾಸ್ಟ್ಗಳು ಕೂಡ ಸಿಕ್ಕಿರುತ್ತೆ. ಆದ್ದರಿಂದ 7.6% ಗ್ರೋತ್ ಬಂದಿರ್ಬೋದು ಅನ್ನುವಂಥ ಒಂದು ಪ್ರೊಜೆಕ್ಷನನ್ನು ಮಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟ್ರಾಂಗ್ GDP ಗ್ರೋತ್ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2027ರ ಫಿನಾನ್ಷಿಯಲ್ ಇಯರ್ಗೆ 6.9%ನ ಪ್ರಿಡಿಕ್ಷನ್ ಇದೆ. ಇದಕ್ಕಿಂತ ಒಳ್ಳೆಯ ಒಂದು GDP ಗ್ರೋತ್ ಬಂದರೆ 2027ರ ಫಿನಾನ್ಷಿಯಲ್ ಇಯರ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ವಾರ್ ಸಿಚುವೇಷನ್ಸ್ನಿಂದ ಕರೆನ್ಸಿ ಸ್ಟ್ರಾಂಗ್ ಆಗ್ತಿತ್ತು, ಎಸ್ಪೆಷಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗ್ತಿತ್ತು. ಆದ್ದರಿಂದ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಸಾಕಷ್ಟು ಕರೆಕ್ಷನ್ ಇತ್ತು. ಬಟ್ ಈಗ ಸೀಸ್ ಫೈರ್ ಅನೌನ್ಸ್ ಆಗಿರೋದ್ರಿಂದ ಡಾಲರ್ ಸ್ವಲ್ಪ ವೀಕ್ ಆಗಿದೆ.
ಗೋಲ್ಡ್ ಸಿಲ್ವರ್ ಪ್ರೈಸಸ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಾಕಷ್ಟು ದಿನಗಳಿಂದ ಗೋಲ್ಡ್ ಸಿಲ್ವರ್ ಬಯರ್ಸ್ ಟೆನ್ಷನ್ನಲ್ಲಿ ಇದ್ದರು. ಈಗ ವಾರ್ ಸಿಚುವೇಶನ್ಸ್ ಸ್ವಲ್ಪ ಮಟ್ಟಿಗೆ ಸರಿ ಹೋಗಿರೋದ್ರಿಂದ ಗೋಲ್ಡ್ ಸಿಲ್ವರ್ ಮತ್ತೆ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ಒಂದು ಅಸೆಟ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಗೋಲ್ಡ್ ಸಿಲ್ವರ್ ಆಗಿರ್ಬೋದು, ಸ್ವಲ್ಪ ಪೇಷನ್ಸ್ನಿಂದ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಇವತ್ತು ಒಂದೇ ದಿನ ಆಲ್ಮೋಸ್ಟ್ ಮಾರ್ಕೆಟ್ 4% ಗೇನ್ ಆಗಿದೆ. ಕೆಲವು ಸ್ಟಾಕ್ಗಳು 10-15% ಗೇನ್ ಆಗಿದೆ. ಸೊ ಲೋವರ್ ಲೆವೆಲ್ಗಳಲ್ಲಿ ಅಡಿಷನ್ಸ್ಗಳನ್ನು ಮಾಡ್ಕೊಳ್ತಾ ಹೋದಾಗ ಈ ರೀತಿಯ ರಿಕವರಿನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಆಪರ್ಚುನಿಟೀಸ್ ಯಾವಾಗಲೂ ಸಿಗೋದಿಲ್ಲ, ಸಿಕ್ತಾಗ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 10% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಶ್ರೀರಾಮ್ ಫಿನಾನ್ಸ್ ಮಾರ್ಕೆಟ್ನ ಮೊಮೆಂಟಮ್ನ ಮೇಲೆ ಟ್ರೇಡ್ ಆಗುವಂಥ ಸ್ಟಾಕ್ ಆಗಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಈ ಸ್ಟಾಕ್ನಲ್ಲಿ ತುಂಬಾ ವೀಕ್ನೆಸ್ ಇರುತ್ತೆ, ಬಟ್ ಮಾರ್ಕೆಟ್ ರಿಕವರ್ ಆದಾಗ ಈ ಸ್ಟಾಕ್ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ತಾ ಹೋಗ್ತದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 9% ರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ನ ಮೇಲೆ US-ನ SEC ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ರು. ಈ ಒಂದು ಕೇಸ್ US-ನ ಕೋರ್ಟ್ನಲ್ಲಿ ನಡೀತಿತ್ತು. ಸೊ ಗೌತಮ್ ಅದಾನಿ ಹಾಗೆಯೇ ಸಾಗರ್ ಅದಾನಿಯವರು ಕೆಲವೊಂದಿಷ್ಟು US ಕಾಂಟ್ರಾಕ್ಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕೇಸ್ ಫೈಲ್ ಆಗಿತ್ತು. ಈಗ ಇವ್ರಿಗೆ US ಕೋರ್ಟ್ನ ಕಡೆಯಿಂದ ರಿಲೀಫ್ ಸಿಕ್ಕಿದೆ. ಇದು ಅದಾನಿ ಎಂಟರ್ಪ್ರೈಸಸ್ಗೆ ಪಾಸಿಟಿವ್ ಆಗಿದೆ. ಆ ರೀಸನ್ನಿಂದ ಸ್ಟಾಕ್ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ತುಂಬಾ ವೀಕ್ನೆಸ್ ವಾರ್ ರೀಸನ್ನಿಂದ ಬಂದಿತ್ತು. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಐಷರ್ ಮೋಟಾರ್ಸ್, M&M ಎಲ್ಲ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಇವರು ಸಾಕಷ್ಟು ವೆಹಿಕಲ್ಸ್ಗಳನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಿಡಲ್ ಈಸ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ ಕ್ರೂಡ್ ಪ್ರೈಸಸ್ ಹೆಚ್ಚಾದಷ್ಟು ಕೂಡ ಇವರ ಒಂದು ಇನ್ಪುಟ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮಾರ್ಜಿನ್ಸ್ ಕಂಪ್ರೆಸ್ ಆಗ್ತಾ ಬರುತ್ತೆ. ಈಗ ಕ್ರೂಡ್ ಪ್ರೈಸಸ್ ಕೂಡ ಡ್ರಾಪ್ ಆಗ್ತಿರೋದ್ರಿಂದ ಟ್ರೇಡ್ ಟೆನ್ಷನ್ಸ್ಗಳು ಕೂಡ ಕಡಿಮೆ ಆಗ್ತಿರೋದ್ರಿಂದ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ರಿಕವರಿ ಬಂದಿದೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ 8.5% ಗೇನ್ ಆಗಿದ್ರೆ ಐಷರ್ ಮೋಟಾರ್ಸ್ನಲ್ಲಿ 8% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಇನ್ವೆಸ್ಟ್ ಮಾಡಿದರೂ ಕೂಡ ಒಳ್ಳೆ ಒಂದು ಗೇನ್ಸ್ ಇವತ್ತಿನ ದಿನ ಸಿಕ್ಕಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಎಲ್ಲ ನಿಫ್ಟಿಯ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿಲ್ಲ. ಕೆಲವು ಸ್ಟಾಕ್ಗಳಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾದಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ವಾರ್ ರೀಸನ್ನಿಂದ ಕೋಲ್ ಇಂಡಿಯಾ ಫೋಕಸ್ನಲ್ಲಿತ್ತು. ಕೋಲ್ಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಸ್ಟಾಕ್ನಲ್ಲಿ ಒಂದು ಮೊಮೆಂಟಮ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು, ಬಟ್ ಟೆಕ್ ಮಹೀಂದ್ರಾದಲ್ಲಿ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನೆಸ್ಲೆ, ವಿಪ್ರೋ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ONGCಯಲ್ಲಿ 0.4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಪ್ರೈಸಸ್ ಫಾಲ್ ಆಗ್ತದೆ, ಹೆಚ್ಚಿನ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಅಷ್ಟಾಗಿ ONGC ರಿಯಾಕ್ಟ್ ಮಾಡಿಲ್ಲ. ಹಾಗೆ ಕ್ರೂಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತಿದ್ದಾಗ ಕೂಡ ONGCಯಲ್ಲಿ ಹೆಚ್ಚಾಗಿ ಮೊಮೆಂಟಮ್ ಇರಲಿಲ್ಲ. ಮೇ ಬಿ ಡೊಮೆಸ್ಟಿಕ್ ಪ್ರೈಸಸ್ನಲ್ಲಿ ಫ್ಲಕ್ಚುಯೇಷನ್ ಇಲ್ಲದೆ ಇರೋ ರೀಸನ್ನಿಂದ ONGC ಅಷ್ಟಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಟೈಟನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಟ್ರೆಂಡ್ ಇರೋದ್ರಿಂದ ಟೈಟನ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ Q4 ಬಿಸ್ನೆಸ್ ಅಪ್ಡೇಟ್ಸನ್ನು ಕೂಡ ಶೇರ್ ಮಾಡಿದ್ದಾರೆ. ಸೊ ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ 46% ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಬೇರೆ ಸೆಗ್ಮೆಂಟ್ಗಳಲ್ಲಿ ಕೂಡ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಸ್ಟ್ ರೆವೆನ್ಯೂ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಡೀಟೇಲ್ Q4 ರಿಸಲ್ಟ್ ಬರಬೇಕಾಗುತ್ತೆ. ಹಾಗೆ ಟೈಟನ್ ಕೂಡ ವೆಸ್ಟ್ ಏಷ್ಯಾನಲ್ಲಿ ಇನ್ನೂ ಡಿಸ್ರಪ್ಷನ್ ಆಗ್ತದೆ, ಅದರಿಂದ ಬಿಸ್ನೆಸ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಇದೆ ಅಂತ ತಿಳಿಸಿದ್ದಾರೆ. ಸೊ ಪ್ರಾಫಿಟಬಿಲಿಟಿ ಯಾವ ರೀತಿಯಲ್ಲಿರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಇದ್ದಿದ್ದರಿಂದ ಟೈಟನ್ ಕೂಡ ಸ್ಟ್ರಾಂಗ್ ಆಗಿನೇ ಟ್ರೇಡ್ ಆಗಿದೆ. ಸೊ 2027ರ ಫಿನಾನ್ಷಿಯಲ್ ಇಯರ್ ಅಥವಾ 2026ರ ಕ್ಯಾಲೆಂಡರ್ ಇಯರ್ನಲ್ಲಿ ಸಾಕಷ್ಟು ದೊಡ್ಡ IPOಗಳು ಬರಬೇಕಾಗಿದೆ. ಅದರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ IPO NSEಯ IPO ಆಗಿರುತ್ತೆ. ಸೊ IPO ಪ್ರೋಸೆಸ್ಸನ್ನು NSE ಸ್ಟಾರ್ಟ್ ಮಾಡಿದರೆ ಜೂನ್ ಅಥವಾ ಜುಲೈನಲ್ಲಿ ಡ್ರಾಫ್ಟ್ ಪೇಪರ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅದೇ ತಿಂಗಳಲ್ಲಿ ಅಥವಾ ಆಗಸ್ಟ್ನ ವೇಳೆಗೆ ಇವ್ರಿಗೆ ಅಪ್ರೂವಲ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಮೇ ಬಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ NSE IPOನ ಲಾಂಚ್ ಮಾಡ್ಬೋದು. ಸೊ ಮಾರ್ಕೆಟ್ ಕಂಡೀಷನ್ಸ್ ಫ್ಲಕ್ಚುಯೇಟ್ ಆದರೆ ಸ್ವಲ್ಪ ಮಟ್ಟಿಗೆ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ, ಬಟ್ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೆಬಿ ಕಡೆಯಿಂದ ಕ್ಲಿಯರೆನ್ಸ್ ಇದೆ ಅನ್ನುವಂಥ ಮಾಹಿತಿಯನ್ನು ಸೆಬಿ ಚೀಫ್ ಕೊಟ್ಟಿದ್ರು. ಸೊ NSE IPO ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ರೆ ಅಪ್ರೂವಲ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಮೇನ್ ಬೋರ್ಡ್ IPOಸ್ಗಳು ಅಷ್ಟಾಗಿ ಓಪನ್ ಆಗ್ತಿರಲಿಲ್ಲ, ಬಟ್ ಈಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇರೋದ್ರಿಂದ
ಓಂ ಪವರ್ ಟ್ರಾನ್ಸ್ಮಿಷನ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ₹175 ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದರೆ ಪವರ್ ಟ್ರಾನ್ಸ್ಮಿಷನ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಕೇವಲ ₹1.5 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಾಳೆ IPO ಓಪನ್ ಆಗುತ್ತೆ. ಮುಂದಿನ ಮಂಗಳವಾರದವರೆಗೂ ಈ ಒಂದು IPO ಓಪನ್ ಇರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ಸನ್ನು ತೊಗೋಬೋದು. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕೊನೆ ದಿನದವರೆಗೂ ಇದ್ದರೆ, ಅಂದರೆ ಮಂಗಳವಾರದವರೆಗೂ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ರಿಸ್ಕನ್ನು ತೊಗೋಬೋದಾಗುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹12-13 ಇದ್ದರೆ ರಿಸ್ಕ್ ಫ್ರೀ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಅದಕ್ಕಿಂತ ಕಡಿಮೆ ಇದ್ದರೆ ನೆಗೆಟಿವ್ ಲಿಸ್ಟಿಂಗ್ನ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಯೋಚನೆ ಮಾಡಿ ಡಿಸಿಷನ್ಸ್ಗಳನ್ನ ತೊಗೊಳ್ಳಿ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇಲ್ಲ ಅಂದರೆ IPOಸನ್ನು ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದು. ಸೊ ಸೀಸ್ ಫೈರ್ ಅನೌನ್ಸ್ ಆಗಿರೋದ್ರಿಂದ FIIs ನೆಟ್ ಬೈಯಿಂಗನ್ನು ಮಾಡ್ತಾರಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇತ್ತು. FIIs ಇವತ್ತು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 2811 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIsನ ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಬಟ್ ಟ್ರೇಡಿಂಗ್ ವಾಲ್ಯೂಮ್ಸ್ ಇವತ್ತು ಇನ್ಕ್ರೀಸ್ ಆಗಿರೋದು ಕಾಣಿಸ್ತದೆ. 4168 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ಸ್ಟ್ರಾಂಗ್ ಬೈಯಿಂಗ್ DIIs ಕಡೆಯಿಂದ ಕಂಟಿನ್ಯೂ ಆಗ್ತದೆ. ಹೋಪ್ಫುಲಿ ಸಿಚುವೇಶನ್ಸ್ ಕರೆಕ್ಟ್ ಆದರೆ FIIs ಮತ್ತೆ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಆಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.